ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ನಿರಾಕಾರ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಚಿಂತನೆಯನ್ನು ಕೊಟ್ಟಿದ್ದಾರೆ, ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡಿ. ಈ ದಿನದ ವರದಾನವಿದೆ, ಸಂಕಲ್ಪ ರೂಪಿ ಬೀಜವನ್ನ ಕಲ್ಯಾಣಕಾರಿ ಶುಭ ಭಾವನೆಯಿಂದ ಸಂಪನ್ನವಾಗಿಡುವಂತಹ ವಿಶ್ವ ಕಲ್ಯಾಣಕಾರಿ ಭವ. ವಿಶ್ವ ಕಲ್ಯಾಣಕಾರಿ ಮಕ್ಕಳಾಗಿ ಅಂತ ವರದಾನ ಕೊಟ್ಟಿದ್ದಾರೆ. ವಿಶ್ವ ಕಲ್ಯಾಣಕಾರಿ ಯಾವ ಮಕ್ಕಳಾಗಬಹುದು ಅಂದರೆ, ಯಾರು ಪ್ರತಿಯೊಂದು ಸಂಕಲ್ಪಗಳನ್ನು ಅದು ಒಂದು ಬೀಜದ ರೂಪದಲ್ಲಿ, ಸಾರದ ರೂಪದಲ್ಲಿ ಕಲ್ಯಾಣದ ಶುಭ ಭಾವನೆಯಿಂದ ಸಂಪನ್ನವಾಗಿರಬೇಕದು. ನೋಡಿ, ಬೀಜ ಯಾವ ರೀತಿ ಆ ಇಡೀ ವೃಕ್ಷದ ಸಾರದಿಂದ ಸಂಪನ್ನವಾಗಿರುತ್ತೋ ಅದೇ ಫಲವನ್ನು ಕೊಡುತ್ತೆ. ಮಾವಿನ ಬೀಜ ಸಂಪೂರ್ಣವಾಗಿ ಮಾವಿನ ವೃಕ್ಷ, ಮಾವಿನ ರುಚಿ, ಮಾವಿನ ಹಣ್ಣಿನ ಆಕಾರದ ಎಲ್ಲ ಎಸನ್ಸಿಂದ ಆ ಬೀಜ ಒಳಗೊಂಡಿರೋದ್ರಿಂದ ಯಾವಾಗ ಆ ಬೀಜ ಭೂಮಿ ಒಳಗಡೆ ಬಿದ್ದ ತಕ್ಷಣವೇ ಅದು ಒಂದೊಂದಾಗಿ ಪ್ರಕಟ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇಡೀ ವೃಕ್ಷದ ಎಸೆನ್ಸ್ ಆ ಬೀಜ ಅಂತ ಹೇಳ್ಬೋದು. ಇಡೀ ವೃಕ್ಷದ ಸಾರ ರೂಪವೇ ಆ ಬೀಜ ಅಂತ ಹೇಳ್ಬೋದು. ಆ ಬೀಜದ ವಿಸ್ತಾರವೇ ವೃಕ್ಷ ಅಂತಲೂ ಹೇಳ್ಬೋದು. ಹಾಗಾಗಿ ಇಡೀ ವಿಶ್ವ ಅನ್ನೋದು ವಿಸ್ತಾರವಾಗಿದೆ. ಇಡೀ ವಿಶ್ವ ಹೇಗೆ ನಿರ್ಮಾಣ ಆಗಬೇಕು, ಹೇಗೆ ನಿರ್ಮಾಣ ಆಗಿದೆ ಅಂದರೆ, ಬೀಜದಂತೆ ವೃಕ್ಷ ಹೇಗೋ ಸಂಕಲ್ಪದಂತೆ ವಿಶ್ವ, ಜಗತ್ತು, ಪ್ರಪಂಚ. ಹಾಗಾಗಿ ನೀವು ವಿಶ್ವವನ್ನೇ ಪರಿವರ್ತನೆ ಮಾಡಬೇಕು ಅಂತಂದರೆ ಏನೋ ಮಾಡಿಬಿಡ್ತೀವಿ ಅಂತಲ್ಲ, ಸ್ಥೂಲವಾಗಿ ಏನೋ ಮಾಡಿಬಿಡ್ಬೋದು ಅಂತ ಅಲ್ಲ. ಇಡೀ ವಿಶ್ವ ಸೂಕ್ಷ್ಮವಾಗಿ ಪರಿವರ್ತಿಸುವ ಒಂದು ಯುಕ್ತಿ ಇದೆ. ಅದು ಯಾವುದು ಅಂದರೆ, ನಿಮ್ಮ ಒಂದೊಂದು ಸಂಕಲ್ಪಗಳ ಬೀಜವನ್ನು ಎಷ್ಟು ಪವರ್ಫುಲ್ ಆಗಿ, ಎಷ್ಟು ಶುಭವಾಗಿ, ಎಷ್ಟು ಮಂಗಳವಾಗಿ, ಎಷ್ಟು ಕಲ್ಯಾಣಕಾರಿಯಾಗಿ ಇಟ್ಕೊಂಡಿರ್ತೀರಿ, ಅದರ ಆಧಾರದ ಮೇಲೆ ಮುಂದಿನ ಭವಿಷ್ಯ. ಅದಕ್ಕೆ ಯದ್ ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಜೈಸಾ ಸೋಚೆಂಗೆ ವೈಸಾ ಬನೋಂಗೆ. ವಿಶ್ವದಲ್ಲಿ ನಾವು ಒಬ್ರು. ಹಾಗಾಗಿ ಇವತ್ತು ಏನು ವಿಶ್ವದಲ್ಲಿ ಏನೆಲ್ಲ ನಡೀತಾ ಇದೆ, ಏನೆಲ್ಲ ವಿಶ್ವ ಇವತ್ತು ರೂಪುಗೊಂಡಿದೆ, ಅದು ಯಾವುದರಿಂದ ಅಂದರೆ ನಮ್ಮ ಆಲೋಚನೆಗಳಿಂದ.
ಹಾಗಾದ್ರೆ ಇಡೀ ವೃಕ್ಷವನ್ನ ಚೇಂಜ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು? ಬೀಜವನ್ನೇ ಚೇಂಜ್ ಮಾಡಬೇಕು. ಈಗ ನೋಡಿ, ರೈತರು ಬೀಜಗಳನ್ನು ತರ್ತಾರೆ. ಒಂದು ವರ್ಷ ಚೆನ್ನಾಗಿ ಫಲ ಬಂತು, 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ ಅದ್ರ ಕ್ವಾಲಿಟಿ ಕಡಿಮೆ ಆಗ್ತಾ ಆಗ್ತಾ ಹೋದಾಗ ಮತ್ತೆ ಅದನ್ನ ಹೊಸ ಬೀಜವನ್ನು ತರ್ತಾರೆ, ಬೇರೆ ಬೀಜವನ್ನು ತರ್ತಾರೆ, ಬೀಜವನ್ನು ಚೇಂಜ್ ಮಾಡ್ತಾರೆ. ಆಗ ಮತ್ತೆ ಬೆಳೆ ಉತ್ಕೃಷ್ಟವಾಗಿ ಬರುತ್ತೆ. ಯಾವುದೇ ಒಂದು ಬೀಜಕ್ಕೆ ಸರ್ಟನ್ ಆಫ್ ಪೀರಿಯಡ್ ವರೆಗೂ ಕೂಡ ಅದು ಸತೋ ಪ್ರಧಾನ, ರಜೋ ಪ್ರಧಾನ, ತಮೋ ಪ್ರಧಾನ ಅಂತ ಇರುತ್ತೆ. ಯಾವ ಸ್ಟೇಜಲ್ಲಿ ಆ ಬೀಜ ಇರುತ್ತೋ ಅದಕ್ಕೆ ತಕ್ಕಂತ ಬೆಳೆ. ಅದಕ್ಕೆ ಹೊಸದಾಗಿ ಬಂದಾಗ ಎಲ್ಲಾ ಬೀಜಗಳು, ಎಲ್ಲಾ ಬೆಳೆಗಳು ಫಲವತ್ತಾಗಿ ಬರುತ್ತೆ. ಅದು ನಂತರ 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 ಕಾಲಾವಧಿಯಲ್ಲಿ ಅದು ತಮೋ ಪ್ರಧಾನವಾಗಿ ಬಿಡುತ್ತೆ. ಅದೇ ತರ ನಾವು ಕೂಡ ಒಂದು ಸಮಯದಲ್ಲಿ ನಮ್ಮ ಸಂಕಲ್ಪಗಳು ಸತೋ ಪ್ರಧಾನವಾಗಿದ್ದಾಗ ಸತ್ಯ ತ್ರೇತಾಯುಗದಲ್ಲಿ ಸಂಪೂರ್ಣವಾದಂಥ ಸುಂದರವಾದಂಥ ಪ್ರಪಂಚವನ್ನು ನಾವು ಅನುಭವ ಮಾಡಿದ್ವಿ. ಅದಾದ ಮೇಲೆ ನಮ್ಮ ಸಂಕಲ್ಪಗಳ ಕ್ವಾಲಿಟಿ ಕಡಿಮೆ ಆಗಿ 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 ಪೂರ್ತಿ ಇವಾಗ ಶಕ್ತಿಹೀನವಾಗೋಗಿದೆ, ಬಲಹೀನ ಆಗೋಗಿದೆ, ಸಾರಹೀನ ಆಗೋಗಿದೆ, ಶಕ್ತಿಹೀನ ಆಗೋಗಿದೆ. ಏನೂ ಇಲ್ಲ ಅದರಲ್ಲಿ. ಈಗ ಸುಮ್ಮನೆ ವ್ಯರ್ಥ ತುಂಬಿಕೊಂಡಿದೆ, ವಿಕಾರ ತುಂಬಿಕೊಂಡಿದೆ, ಕಸ ತುಂಬಿಕೊಂಡಿದೆ. ಟೊಳ್ಳು ಬೀಜಗಳಿಂದ ಯಾವ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ? ಮೊಳಕೆ ಹೊಡೆದಂಗೆ ಕಾಣಿಸಿದ್ರು ಕೂಡ ಅದಕ್ಕೆ ಫಲ ಬರೋದೇ ಇಲ್ಲ. ಹಾಗೆ ಇವತ್ತು 150 ಕೋಟಿ ಜನ, ಅವತ್ತು ಕೇವಲ 33 ಕೋಟಿ ಜನ, ಕೇವಲ 9 ಲಕ್ಷದಿಂದ ಆರಂಭವಾದಂಥ ಸತ್ಯಯುಗ, ಆ 9 ಲಕ್ಷ ಆತ್ಮರ ಸಂಕಲ್ಪದಿಂದ ಅಷ್ಟು ಪವರ್ಫುಲ್ ಸೃಷ್ಟಿ ಇತ್ತು. ಆದ್ರೆ ಇವತ್ತು 150 ಕೋಟಿ ಜನಗಳೇನಾದರೂ ಪವರ್ಫುಲ್ ಸಂಕಲ್ಪ ಮಾಡಿಬಿಟ್ಟಿದ್ರೆ ಆ ಸ್ವರ್ಗಕ್ಕೆ 1000 ಪಟ್ಟು ಮಿಗಿಲಾದ ಸ್ವರ್ಗವನ್ನು ಪಡೆಯುವ ಅವಕಾಶ ಇವತ್ತು ಇತ್ತು. ಆದರೆ ಸಮಯ ಅಥವಾ ನಿಯಮ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಡ್ರಾಮಾ ಅನುಸಾರ, ಸಮಯ ಅನುಸಾರ, ನಿಯಮ ಅನುಸಾರ ಎಲ್ಲರ ವಿಚಾರಗಳು ಕೂಡ ತಮೋ ಪ್ರಧಾನದ ಅತಿರೇಕದ ಹಂತಕ್ಕೆ ತಲುಪಿದಾಗ ಸ್ವಯಂ ಸೃಷ್ಟಿಕರ್ತ ಶಿವ ತಂದೆ ಬಂದು ಪ್ರಜಾಪಿತ ಬ್ರಹ್ಮರವರ ಪರಕಾಯ ಪ್ರವೇಶ ಮಾಡಿ ಸತ್ಯ ಶ್ರೀಮತ ಸತ್ಯ ಜ್ಞಾನದ ಮಾರ್ಗವನ್ನು ಕೊಟ್ಟು ನಮ್ಮೆಲ್ಲರ ಸಂಕಲ್ಪಗಳನ್ನು ಶಕ್ತಿಯುತ ಮಾಡುವ ವಿಧಿಯನ್ನು ಹೇಳಿಕೊಟ್ಟಿದ್ದಾರೆ. ನಮ್ಮ ಆಲೋಚನೆಗಳು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಹೇಗಿರಬೇಕು ಅನ್ನೋದನ್ನ, ಅದರ ಕ್ವಾಲಿಟಿ ಹೇಗಿರಬೇಕು, ಅದರ ಜೊಳ್ಳು ಹೇಗೆ ತೆಗಿಬೇಕು, ಅದರಲ್ಲಿ ತುಂಬಿರುವ ಕಸವನ್ನ ಹೇಗೆ ಜಲ್ದಿ ಹಿಡಿಬೇಕು, ಅದನ್ನು ಮತ್ತೆ ಸಾರಯುಕ್ತವಾಗಿ ಹೇಗೆ ಮಾಡಬೇಕು, ಅದನ್ನು ಹೇಗೆ ಪೋಷಕಾಂಶಗಳಿಂದ ತುಂಬಿಸಬೇಕು, ಅಂತಹ ಕೃಷಿಯನ್ನು ಕಲಿಸಿಕೊಡೋದಕ್ಕೆ ಆ ಪರಮ ಕೃಷಿ ಋಷಿ ಪರಮಾತ್ಮ ಬಂದಿದ್ದಾರೆ. ಹೇಗೆ ಹೊರಗಿನ ಬೀಜವನ್ನು ಬದಲಾವಣೆ ಮಾಡಿದಾಗ ಒಳ್ಳೆ ಫಲ ಬರುವಂತೆ ಈ ಸೃಷ್ಟಿ ಪರಿವರ್ತನೆ ಮಾಡಬೇಕು ಅಂತ ಬೇಕಾದಷ್ಟು ವಿಜ್ಞಾನದ ಸಾಧನಗಳನ್ನು ಕಂಡು ಹಿಡಿದ್ರು, ಬೇಕಾದಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಬರೋದ್ರಿಂದ ಸಾಧನಗಳು ತುಂಬಿಕೊಂಡಿದೆ ಹೊರತಾಗಿ ಜಗತ್ತಿನ ಕ್ವಾಲಿಟಿ ಚೇಂಜ್ ಆಗಲಿಲ್ಲ. ಇನ್ನೂ ಅಧೋಗತಿಗೆ ಬಂತು. ಭೂಮಿ ಹಾಳಾಗ್ತಾ ಬಂತು, ನೀರು ಹಾಳಾಗ್ತಾ ಬಂತು, ಗಾಳಿ ಹಾಳಾಗ್ತಾ ಬಂತು. ಎಲ್ಲವೂ ಪ್ರದೂಷಣ ಆಗೋಗಿದೆ. ಟೆಕ್ನಾಲಜಿ ಹೆಸರಿನಲ್ಲಿ, ಸಂಶೋಧನೆ ಹೆಸರಿನಲ್ಲಿ, ರಿಸರ್ಚ್ನ ಹೆಸರಿನಲ್ಲಿ, ಡೆವಲಪ್ಮೆಂಟ್ ಹೆಸರಿನಲ್ಲಿ ಇರುವ ಕಾಡನ್ನ ಬರಡು ಭೂಮಿಯನ್ನಾಗಿ ಮಾಡಿವಿ, ಇರುವ ನೀರನ್ನ ಮಲಿನ ಮಾಡಿವಿ, ಇರುವ ಗಾಳಿಯನ್ನ ಮಲಿನ ಮಾಡಿವಿ. ಅಷ್ಟೇ ಏಕೆ ಆಕಾಶವನ್ನು ಸಹ ಮಲಿನ ಮಾಡಿ ಆಗಿದೆ. ಅಂದ್ರೆ ಈ ಇಡೀ ವಿಶ್ವವನ್ನು ಪರಿವರ್ತನೆ ಮಾಡುವುದು ಸ್ಥೂಲದಿಂದ ಸಾಧ್ಯ ಇಲ್ಲ. ಇಡೀ ವಿಶ್ವವನ್ನು ಪರಿವರ್ತನೆ ಮಾಡಬೇಕು ಅಂತಂದ್ರೆ ವ್ಯಕ್ತಿತ್ವ ಚಾರಿತ್ರ್ಯದಿಂದ ಮಾತ್ರ, ಪವಿತ್ರದಿಂದ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲಿಯ ತನಕ ನಮ್ಮಲ್ಲಿ ಪವಿತ್ರತೆಯ ಧಾರಣೆ ಆಗೋದಿಲ್ಲ, ಎಲ್ಲಿಯ ತನಕ ಚಾರಿತ್ರ್ಯವಂತರಾಗೋದಿಲ್ಲ, ಎಲ್ಲಿಯ ತನಕ ನಮ್ಮ ಸಂಕಲ್ಪಗಳು ಶಕ್ತಿಶಾಲಿ ಆಗಿರೋದಿಲ್ಲ,
ಅಲ್ಲಿಯ ತನಕ ಎಷ್ಟು ಕೋಟಿ ಜನಸಂಖ್ಯೆ ಆದರೂ ಕೂಡ ವಿಶ್ವ ಪರಿವರ್ತನೆ ಆಗೋದಿಲ್ಲ. ನೀವು ಮಂಗಳ ಗ್ರಹಕ್ಕೆ ಹೋಗೋದು, ಚಂದ್ರಗ್ರಹಕ್ಕೆ ಹೋಗೋದು, ಏನೋ ತಿಪ್ಪರ್ಲಾಗ ಹಾಕಿದ್ರು ವಿಶ್ವದಲ್ಲಿ ಶಾಂತಿ, ಸುಖ, ನೆಮ್ಮದಿ ಅನ್ನೋದು ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಕ್ಕಳೇ, ಅವರೆಲ್ಲರ ದಾರಿ ಏನಾದರೂ ಇದ್ಕೊಳ್ಳಿ, ಅವರವರ ಪ್ರಯತ್ನವನ್ನು ಅವರವರು ಮಾಡಲಿ, ಅವರವ್ರ ಪಾತ್ರ ಅನುಸಾರ. ಆದರೆ ನೀವು ಸೆಲೆಕ್ಟೆಡ್ ಮಕ್ಕಳು, ನಿಮಗೆ ಈಗ ಟಾಸ್ಕ್ ಪರಮಾತ್ಮ ಕೊಡ್ತಾ ಇರೋದು ನೀವು ಚಾರಿತ್ರ್ಯವಂತರಾಗಬೇಕು, ಪವಿತ್ರ ಸ್ವರೂಪರಾಗಬೇಕು. ನಿಮ್ಮ ಒಂದೊಂದು ಸಂಕಲ್ಪವೂ ಕೂಡ ವ್ಯರ್ಥ ಆಗಿರಬಾರ್ದು, ಮೋಸದಿಂದ ಕೂಡಿರಬಾರ್ದು, ವಂಚನೆಯಿಂದ ಕೂಡಿರಬಾರ್ದು, ಭಯದಿಂದ ಕೂಡಿರಬಾರ್ದು, ವಿಘ್ನದಿಂದ ಕೂಡಿರಬಾರ್ದು, ಅಮಂಗಳದಿಂದ ಕೂಡಿರಬಾರ್ದು. ನೀವು ಮಾಡುವ ಒಂದೊಂದು ವಿಚಾರದ ಮೇಲೆ ಹಿಡಿತ ಇಡಬೇಕು. ನೀವು ಜಗತ್ತಿನಲ್ಲಿ ಸುಶಿಕ್ಷಿತರಾಗಿರೋರು ಮಾತುಗಳಲ್ಲಿ ಹಿಡಿತ ಇಟ್ಕೊಂಡು ಎಷ್ಟು ನೈಸ್ ಆಗಿ ಮಾತಾಡ್ತಾರೆ, ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ, ಎಷ್ಟು ರಿಗಾರ್ಡ್ ಆಗಿ ಮಾತಾಡ್ತಾರೆ, ಎಷ್ಟು ಡಿಗ್ನಿಟಿಯಿಂದ ಮಾತಾಡ್ತಾರೆ. ಇವತ್ತು ಹೊರಗಿನ ವಿದ್ಯಾವಂತ ಪ್ರಪಂಚ, ನಾಗರಿಕ ಪ್ರಪಂಚ, ಇವತ್ತು ಒಂದು ಒಳ್ಳೆ ಗ್ರಾಜ್ಯುಯೇಷನ್ ಪ್ರಪಂಚದಲ್ಲಿ ಲ್ಯಾಂಗ್ವೇಜ್ ಏನೋ ಚೇಂಜ್ ಆಗಿದೆ. ಡಿಗ್ನಿಟಿ, ರಾಯಲ್ಟಿ, ರೆಸ್ಪೆಕ್ಟ್ ಎಲ್ಲವನ್ನೂ ಮೇಂಟೈನ್ ಮಾಡಿಕೊಂಡು ಸಾಫ್ಟ್ ಆಗಿ ಮಾತಾಡೋದನ್ನ ಕಲಿತಿದ್ದಾರೆ. ಆದರೆ ಅದರಿಂದ ಪರಿವರ್ತನೆ ಆಗಿಲ್ವಂದ್ರೆ ಆಗಿದೆ ಪರ್ಸೆಂಟೇಜ್ ಅಷ್ಟು. ಆದರೆ ಆ ಮಾತು ಸಾಫ್ಟ್ ಆಗಿದೆ, ಧ್ವನಿ ಕಡಿಮೆ ಆಗಿರ್ಬೋದು, ಒಳಗಡೆ ಇರುವ ಮನಸ್ಸಿನ ಸಂಕಲ್ಪಗಳ ಸಂಘರ್ಷ, ಮನಸ್ಸಿನಿಂದ ಬರುವಂತ ಒಂದೊಂದು ಸಂಕಲ್ಪಗಳಲ್ಲಿ ಇರುವ ಕಲುಷಿತತೆ ಅದು ಕಡಿಮೆ ಆಗಿದೆ. ಅದು ಕಡಿಮೆ ಆಗಬೇಕು. ಅದು ಎಲ್ಲರಿಂದ ಸಾಧ್ಯ ಆಗೋದಿಲ್ಲ. ಅದು ಎಜುಕೇಟೆಡ್, ಹೊರಗಿನ ಎಜುಕೇಶನ್ ಪಡೆಯೋದ್ರಿಂದ, ಡಬಲ್ ಗ್ರಾಜ್ಯುಯೇಷನ್ ಪಡೆಯೋದ್ರಿಂದ ಚಾರಿತ್ರ್ಯವಂತರಾಗೋದಿಲ್ಲ. ಸಿಸ್ಟಮೆಟಿಕ್ ಲೈಫ್ ಮಾಡ್ಬೋದು, ಸ್ವಲ್ಪ ರಾಯಲ್ ಲೈಫ್ ಮಾಡ್ಬೋದು, ಒಂದಷ್ಟು ಡಿಗ್ನಿಟಿ ಮೇಂಟೈನ್ ಮಾಡ್ಬೋದು. ಆದರೆ ಚಾರಿತ್ರ್ಯ ಅಂದರೆ ಪ್ಯೂರ್ಲಿ ಇನ್ನರ್ ಫೀಲಿಂಗ್ಸ್. ನಮ್ಮ ಒಳಗಡೆ ನಡೆಯುವಂತಹ ಭಾವನೆಗಳು ಏನಿದೆ, ಆಲೋಚನೆಗಳ ತರೀಕ ಏನಿದೆ, ಎಷ್ಟು ಒಳಗಡೆಯಿಂದ ನಾವು ಶಾಂತವಾಗಿದ್ದೀವಿ, ಎಷ್ಟು ನೆಮ್ಮದಿಯಾಗಿದ್ದೀವಿ, ಎಷ್ಟು ಪೀಸ್ಫುಲ್ ಆಗಿದ್ದೀವಿ, ಪವರ್ಫುಲ್ ಆಗಿದ್ದೀವಿ, ಎಷ್ಟು ನಿರ್ಭಯ ಆಗಿದ್ದೀವಿ ಅನ್ನೋ ಆಧಾರದ ಮೇಲೆ ನಮ್ಮಿಂದ ಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗುವಂತಹ ಒಂದೇ ಒಂದು ಜಗತ್ತಿಗೆ ಕೊಡಬಹುದಾದ ಅತಿ ದೊಡ್ಡ ಕೊಡುಗೆ ಅಂದರೆ ಅದು ವಿಶ್ವ ಕಲ್ಯಾಣಕ್ಕಾಗಿ ಉಪಯೋಗಕ್ಕೆ ಬರುವಂಥದ್ದು ಯಾವುದು ಅಂದರೆ ಒಂದೊಂದು ಸಂಕಲ್ಪಗಳು. ನಾವು ಏನು ಮಾಡ್ಬೋದು ವಿಶ್ವಕ್ಕೆ, ಏನು ಮಾಡ್ಬೋದು ವಿಶ್ವಕ್ಕೆ ಅಂತ ಬಹಳ ಜನ ಅನ್ಕೊಂಡಿದ್ದಾರೆ. ನಮ್ಮ ಹತ್ರ ಏನಿದೆ ಮಾಡಲಿಕ್ಕೆ, ನಮ್ಮ ಹತ್ರ ಧನ ಇಲ್ಲ, ದುಡ್ಡಿಲ್ಲ ಸಾಕಷ್ಟು, ಎಲ್ರಿಗೂ ನಾವು ಅನ್ನದಾನ ಮಾಡ್ಬೋದು, ಬಟ್ಟೆ ದಾನ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಸಹಾಯ ಮಾಡ್ಬೋದು. ಅಂದ್ರೆ ನಮ್ಮ ಹತ್ರ ಹಣ ಇಲ್ಲ, ಶಕ್ತಿನೂ ಉಳಿದಿಲ್ಲ, ಈಗ ನಮ್ಗೆ ವಯಸ್ಸಾಗೋಗಿದೆ ಅಂತ ಕೆಲವರು. ನನಗೆ ಸಾಲಗಳು ತುಂಬಿಕೊಂಡ್ಬಿಟ್ಟಿದೆ, ನಾನೇನು ವಿಶ್ವಕ್ಕೆ ಸೇವೆ ಮಾಡಬಹುದು ಅಂತ ಬಹಳ ಜನ. ನೋಡಿ, ಹೊರಗಿನ ಜೀವನದಿಂದ ಶಾರೀರಿಕ ಬದುಕಿನಲ್ಲಿ ನೀವು ಎಷ್ಟೇ ಬಡವರಾಗಿದ್ರು, ಸಾಲದಲ್ಲಿ ಸಿಲುಕಿದ್ರು, ಕಷ್ಟದಲ್ಲೇ ಇದ್ರು, ಒಂದು ಊಟಕ್ಕೂ ತೊಂದರೆ ಇದ್ರು, ಶರೀರ ಆರೋಗ್ಯ ಸರಿ ಇಲ್ಲ ಅಂದ್ರೂ ಕೂಡ ವಿಶ್ವ ಸೇವೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆ. ಆ ಮುಖೇನ ಇಡೀ ಪಂಚತತ್ವಗಳ ಪ್ರಕೃತಿಯ ಆಶೀರ್ವಾದವನ್ನಷ್ಟೇ ಅಲ್ಲದೆ ಇಡೀ ಜಗತ್ತಿನ ಸಕಲ ಜೀವರಾಶಿಗಳ ಆಶೀರ್ವಾದದ ಜೊತೆಗೆ ಪರಂಪಿತ ಪರಮಾತ್ಮನ ಆಶೀರ್ವಾದವನ್ನು ಪಡೆಯುವ ಅವಕಾಶ ಎಲ್ಲರಿಗೂ ಇದೆ. ಹೇಗೆ? ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ತನಕ ನಿನಗೆ ಬಡತನ ಇದೆ ಅಂತ ಆಲೋಚನೆ ಮಾಡೋದು ಬಿಟ್ಟಿಲ್ಲ, ನಿನಗೆ ಹೊಟ್ಟೆಗೆ ಊಟ ಇಲ್ಲ ಅಂತ ಆಲೋಚನೆ ಮಾಡೋದು ನಿಲ್ಸಕ್ಕಾಗಿಲ್ಲ, ಮೈ ಮೇಲೆ ಹರಿದ ಬಟ್ಟೆ ಇದೆ ಅಂತ ಆಲೋಚನೆ ನಿಲ್ಲಿಸಿಲ್ಲ, ಸಾಲ ಸೋಲಗಳಿದೆ ಅಂತ ಆಲೋಚನೆ ನಿಲ್ಲಿಸಿಲ್ವಲ್ಲ. ಪರಿಸ್ಥಿತಿ ಏನೇ ಇರಲಿ, ಮನಸ್ಥಿತಿ ಅಂತೂ ಓಡ್ತಾ ಇದೆ. ಅದನ್ನ ನಿಲ್ಲಿಸ್ಲಿಕ್ಕೆ ಆಗಿಲ್ಲ, ಅದು ಇನ್ನೂ ಸ್ಪೀಡಾಗಿ ಓಡ್ತಾ ಇದೆ. ಆದ್ರೆ ಇವಾಗ ಒಂದು ಯುಕ್ತಿಯನ್ನ ಪರಮಾತ್ಮ ಹೇಳ್ತಾರೆ,
ಪಾತ್ರದಲ್ಲಿ ಏನಿದೆಯೋ ಹಾಗೆ ನಿನಗೆ ಶರೀರ ಸಿಕ್ಕಿದೆ, ಪಾತ್ರದಲ್ಲಿ ಏನಿದೆಯೋ ಅದರಂತೆ ನಿನಗೆ ಸಂಬಂಧಗಳು ಸಿಕ್ಕಿದೆ, ಪಾತ್ರದಲ್ಲಿ ಏನಿದೆಯೋ ಅದಕ್ಕೆ ತಕ್ಕಂಥ ಸೌಕರ್ಯಗಳು ಸಿಕ್ಕಿದೆ, ಪಾತ್ರದಲ್ಲಿ ಏನಿದೆಯೋ ಅಷ್ಟು ನಿನಗೆ ಸುಖ ದುಃಖಗಳ ಒಂದು ಆಟ ನಡೀತಾ ಇದೆ. ಆದರೆ ಆಲೋಚನೆಗಳನ್ನಂತೂ ಪರಿವರ್ತನೆ ಮಾಡಿಕೊಳ್ಬಹುದು. ಅದು ಮಾತ್ರ ಸಂಪೂರ್ಣವಾಗಿ ನಿನ್ನ ಕೈಯಲ್ಲೇ ಇದೆ. ಹೇಗೆ ಅಂತಂದ್ರೆ ಪ್ರತಿಯೊಂದರಲ್ಲೂ ಕೂಡ ಈ ಮನಸ್ಸನ್ನ ಬಳಸಿದೆಯಾ, ಬುದ್ಧಿಯನ್ನ ಬಳಸಿದೆಯಾ, ಸಂಸ್ಕಾರವನ್ನ ಬಳಸ್ಕೊತಾ ಇದೆಯಾ? ಪ್ರತಿನಿತ್ಯ ನೀನು ಬಡತನದಲ್ಲೇ ಇದ್ರೂ ಕೂಡ ಎದ್ದಾಗ ಏನ್ ಕೆಲಸ ಮಾಡಬೇಕು ಅಂತ ಆಲೋಚನೆ ಬರುತ್ತೆ. ಯಾವಾಗ ಯಾವ್ಯಾವ ಕೆಲಸಗಳು ಇವತ್ತು ಮಾಡಬೇಕು ಅನ್ನೋ ಆಲೋಚನೆಗಳು ನಡೆಯುತ್ತೆ. ಅದಾದ್ಮೇಲೆ ನಿರ್ಧಾರ ಮಾಡ್ತೀರಿ ಏನು ಕೆಲಸ ಮಾಡಬೇಕು, ಏನು ಮಾಡಬಾರದು, ಇವತ್ತು ಯಾವುದು ಮಾಡಬೇಕು, ನಾಳೆ ಯಾವುದು ಮಾಡಬೇಕು, ಅಲ್ಲಿ ಬುದ್ಧಿಯನ್ನು ಉಪಯೋಗಿಸ್ತೀರಿ. ಅದು ಯಾವುದರ ಆಧಾರದ ಮೇಲೆ? ಸಂಸ್ಕಾರದ ಆಧಾರದ ಮೇಲೆ. ನಿಮ್ಮ ಒಳಗಡೆ ಜನ್ಮಾಂತರದಿಂದ ಒಂದು ಸಂಸ್ಕಾರ ತುಂಬಿಕೊಂಡು ರೆಕಾರ್ಡ್ ಆಗಿ ಬಂದಿದೆ. ಅದರ ಬಲದಿಂದ ಯಾವುದೋ ಜನ್ಮದ ಪುಣ್ಯ ಅಂತಿಲ್ಲ, ಅದು ಪುಣ್ಯನೋ ಪಾಪನೋ ಒಳಗಡೆ ಸಂಸ್ಕಾರದ ರೂಪದಲ್ಲಿ ಜಮಾ ಆಗಿದೆ. ಅದರ ಆಧಾರದ ಮೇಲೆ ನಿಮ್ಮ ಜೀವನ ಆರಂಭ ಆಗಿದೆ. ಪ್ರತಿನಿತ್ಯ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ತನಕ ಈ ಮನಸ್ಸಿನ ಸಂಕಲ್ಪಗಳನ್ನು ನೀವು ಬಳಸ್ತೀರಿ. ಅಡಿಗೆ ಮಾಡಬೇಕು ಅಂತ ತಾಯಂದಿರು ನೀವು ಮನೆ ಒಳಗಡೆ ಎದ್ದ ತಕ್ಷಣನೇ ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ತರಕಾರಿಗಳಿರ್ಬೋದು, ದವಸ ಧಾನ್ಯಗಳಿರ್ಬೋದು, ಆದರೆ ಇವತ್ತು ಏನು ನಾನು ಟಿಫಿನ್ ಮಾಡಬೇಕು ಅಥವಾ ಇವತ್ತು ಏನು ಊಟಕ್ಕೆ ಮಾಡಬೇಕು ಅನ್ನುವಂಥದ್ದು ಮೊದಲು ಆಲೋಚನೆ ಬರುತ್ತೆ. ಅದಾದ್ಮೇಲೆ 2-3 ವೆರೈಟಿ ಬಂದ ಮೇಲೆ ಅದ್ರ ಮೇಲೆ ಡಿಸೈಡ್ ಮತ್ತೆ ಒಂದು ನಿರ್ಣಯ ಮಾಡ್ತೀರಿ, ನಿರ್ಧಾರ ಆಗತ್ತೆ. ಇದು ಪ್ರತಿನಿತ್ಯ ಅಂತೂ ಮಾಡ್ತಾನೆ ಇದ್ರಿ. ನೀವು ಆಲೋಚನೆ ಮಾಡದೆ, ನೀವು ನಿರ್ಧಾರ ಮಾಡದೆ ಒಂದು ಕೆಲಸನೂ ಕೂಡ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ನಿಮ್ಮ ಆಲೋಚನೆಗಳು ಪಾತ್ರಕ್ಕಾಗಿ ಎಷ್ಟು ಬೇಕು ಅಷ್ಟು ನೆಸಸರಿ ಥಾಟ್ಸ್ ಅನ್ನು ಉಪಯೋಗಿಸ್ಕೊಳ್ಳಿ. ಆದರೆ ಉಳಿದಿರುವುದು ಒಂದು ಊಟ ಮಾಡಲಿಕ್ಕೆ ಒಂದು ಸಲ ನಾನು ಉಪ್ಪಿಟ್ಟು ಮಾಡಬೇಕಾ, ಒಗ್ಗರಣೆ ಮಾಡಬೇಕಾ, ದೋಸೆ ಮಾಡಬೇಕಾ, ಇಡ್ಲಿ ಮಾಡಬೇಕಾ ಅಂತ ಒಂದು 4 ವಿಚಾರಗಳು ಬಂದ ಮೇಲೆ ಒಂದು ಸಲ ಬುದ್ಧಿ ಹೇಳುತ್ತೆ ನೀವತ್ತು ದೋಸೆನೇ ಮಾಡು, ಅಥವಾ ದೋಸೆ ಇಡ್ಲಿ ಅಂದ್ರೆ ಮೊದಲೇ ನೆನೆ ಹಾಕಬೇಕಾಗಿತ್ತು ರಾತ್ರಿ, ಇವಾಗ ಆಗಲ್ಲ, ಇವಾಗ ಉಪ್ಪಿಟ್ಟೆ ಮಾಡ್ಕೊಂಡ್ಬಿಡೋಣ ಅಂತ ನಿರ್ಧಾರ ಆಯಿತು ಅಂದಮೇಲೆ ಸಂಪೂರ್ಣ ನಿಮಿಷ ಅಷ್ಟೇ ಯೋಚನೆ ಮಾಡೋಕ್ಕೆ ಎಷ್ಟು ಸೆಕೆಂಡ್ಸ್ ತಗೊಂಡಿದ್ರಿ. ಏನು ಮಾಡಬೇಕು ಅಂತ ಯೋಚನೆ ಮಾಡೋಕೆ ಒಂದು 10 ಸೆಕೆಂಡು, ಉಪ್ಪಿಟ್ಟೆ ಮಾಡೋಣ ಅನ್ನೋದಕ್ಕೆ 1 ನಿಮಿಷನೋ 2 ನಿಮಿಷ ನಿರ್ಣಯ ಮಾಡೋಕೆ 1-2 ನಿಮಿಷ ತೊಗೊಂಡಿರಿ ಅಂತ ಇಟ್ಕೊಂಡು 2 ನಿಮಿಷ ಆದಮೇಲೆ ಇಡೀ ಉಪ್ಪಿಟ್ಟು ಆಗೋವರೆಗೂ ಅದನ್ನು ಊಟ ಮಾಡೋವರೆಗೂ ಕೂಡ 1000 ಸಂಕಲ್ಪಗಳು ಅಲ್ಲಿ ಹೋಗ್ತಾ ಇರುತ್ತೆ. ಬೇರೆ ಕೆಲಸ ಇಲ್ಲದಕ್ಕೆ ಉಪ್ಪಿಟ್ಟು ಮಾಡ್ಬೇಕಂತ ಡಿಸೈಡ್ ಆಗಿದೆ, ಉಪ್ಪಿಟ್ಟಿಗೆ ಏನೇನು ಬೇಕು ರವೆ ತೊಗೊಳ್ತಾ ಇದ್ರಿ, ನೀರು ತೊಗೊಳ್ತಾ ಇದ್ರಿ, ತರಕಾರಿ ತೊಗೊಳ್ತಾ ಇದ್ರಿ, ಬೇಯಿಸ್ತಾ ಇದ್ರಿ, ಎಲ್ಲ ಮಾಡ್ತಾ ಇದ್ರಿ. ಅಷ್ಟು ಹೊತ್ತು ನೀವು ಬಡವರಾಗಿರ್ಬೋದು, ಬಟ್ ಧಾರಾಳವಾಗಿ ನಿಮ್ಮ ಸಂಕಲ್ಪಗಳು ಹೋಗ್ತಾ ಇದೆ. ನೀವು ಸಾಲದಲ್ಲೇ ಇರ್ಬೋದು, ಆದ್ರೆ ಸಂಕಲ್ಪಗಳಿಗೆ ಬ್ರೇಕ್ ಹಾಕಿಲ್ಲ, ನೀವು ಹೋಗ್ತಾನೆ ಇದೆ. ನಿಮಗೆ ಪರಿಸ್ಥಿತಿಗಳು 1000 ಇರ್ಬೋದು, ಸುಮ್ಮನೆ ಓಡ್ತಾ ಇದೆ ವ್ಯರ್ಥವಾಗಿ. ಅಂದರೆ ನಮಗೆ ಬೇಕಾಗಿರೋದು ನೆಸಸರಿ ಥಾಟ್ಸ್ ಎಷ್ಟು ಗೊತ್ತಾ? ದಿನದಲ್ಲಿ ಒಂದು 50-60 ಥಾಟ್ಸ್. ಅಂದರೆ ಎಷ್ಟು ಕೆಲಸ ಮಾಡ್ತೀವಿ ನಾವು ದಿನದಲ್ಲಿ? ಎಲ್ಲ ರುಟೀನ್ ವರ್ಕೆ ನಾವು ಮಾಡ್ತಾ ಇದ್ದೀವಿ. ಗಾಡಿ ಓಡಿಸೋದಿರ್ಬೋದು, ಅದೆಲ್ಲ ಆಯ್ತು, ಇವಾಗ ಹೋಗೋಣ ಅಂದ್ರೆ ಹೋಗೋಣ ಆಯ್ತು. ಅದಕ್ಕೆ ಪ್ರತಿ ಸಲ ನಾನು ಗೇರ್ ಹಾಕೋ ಕ್ಲಚ್ ಹಾಕೋ ಆಟೋಮೆಟಿಕ್ ಅದು ನಡೀತಾನೆ ಇರುತ್ತದು. ಪ್ರತಿನಿತ್ಯ ಪ್ರತಿಯೊಂದಕ್ಕೂ ಸಂಕಲ್ಪ ಮಾಡಬೇಕಂತಿಲ್ಲ. ನಾನು ಸ್ಟೇರಿಂಗ್ ಹಿಡಿತಾ ಇದ್ದೀನಿ, ಈಗ ಕ್ಲಚ್ ತುಳಿತಾ ಇದ್ದೀನಿ, ಈಗ ಬ್ರೇಕ್ ಹಾಕಬೇಕು, ಆಟೋಮೆಟಿಕ್ ಸೆನ್ಸರ್ ವರ್ಕ್ ಮಾಡ್ತಾ ಇರುತ್ತೆ. ಯಾಕಂದ್ರೆ ಡೈಲಿ ರುಟೀನ್ ಸಂಸ್ಕಾರದಲ್ಲಿದೆ ಅದು. ಹೊಸದಾಗಿ ಏನಾದರೂ ಮಾಡೋಂಗಿದ್ರೆ ಮಾತ್ರ ನಿಮಗೆ ಸಂಕಲ್ಪಗಳು ಬೇಕಾಗತ್ತೆ ಅಷ್ಟೇ. ಮತ್ತೇನಾದರೂ ಕೆಲಸಗಳನ್ನ ನಿರ್ಣಯ ಮಾಡೋಕ್ಕೆ ಯಾವಾಗ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ನೀರು ಕುಡಿಬೇಕು, ಎಲ್ಲಿ ಊಟ ಮಾಡಬೇಕು, ಈ ವಿಚಾರಗಳಿಗೆ ಮಾತ್ರ ಥಾಟ್ಸ್ ಬೇಕಾಗುತ್ತೆ. ಕನಿಷ್ಠ ಒಂದು 200 ಥಾಟ್ಸ್ ಅಂತ ಇಟ್ಕೊಂಡ್ಬಿಡೋಣ. ಒಂದು 200 ವಿಚಾರಗಳು ನಮಗೆ ಒಂದು ದಿನಕ್ಕೆ ಬೇಕಾಗ್ಬೋದು, ಎದ್ದಾಗಿಂದ ರಾತ್ರಿ ಮಲಗೋದು. ಉಳಿದಿದ್ದೆಲ್ಲ ಡೈಲಿ ರುಟೀನ್, ಪ್ರತಿಯೊಂದಕ್ಕೂ ಬೇಕಿಲ್ಲ. ತಲೆ ಬಾಚ್ಕೋಬೇಕಂದ್ರೆ ಅದು ಸಂಕಲ್ಪ ಬರಬೇಕು ಅಂತ ಏನಿಲ್ಲ, ಆಟೋಮೆಟಿಕ್ ನಾವು ಬಾಚ್ಕೊಳ್ತಾ ಹೋಗ್ತೀವಿ, ಮುಖ ತೊಳ್ಕೊಳ್ತಾ ಹೋಗ್ತೀವಿ, ನೀರು ಕುಡಿತಾ ಹೋಗ್ತೀವಿ, ಊಟ ಮಾಡ್ತಾ ಹೋಗ್ತೀವಿ. ಇದೆಲ್ಲ ಡೈಲಿ ರುಟೀನ್. ಇದಕ್ಕೆ ಸಂಕಲ್ಪ ಮಾಡ್ತಿದ್ದೀವಿ ಅಂತ ನಾವು ಅನ್ಕೊಳ್ತೀವಿ, ಇಲ್ಲ, ಅದು ಡೈಲಿ ರುಟೀನ್ ನಡೆಯುತ್ತೆ. ಏನು ಮಾಡಬೇಕು? ಬಟ್ಟೆ ಹಾಕ್ಕೊಳ್ತೀವಿ, ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಸಂಕಲ್ಪ ಬೇಕಿಲ್ಲ. ಯಾವ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಅನ್ನೋದಕ್ಕಷ್ಟೇ ಸಂಕಲ್ಪ ಬರುತ್ತೆ. ಬಟ್ಟೆ ಹಾಕ್ಕೊಳ್ಳೋದು ಅದು ಮಾಮೂಲಿ ಹಾಕ್ಕೊಳ್ತೀವಿ ಅಷ್ಟೇ. ಹಾಗೆ ಈ ರೀತಿ ನೋಡಿದರೆ ಒಂದು 20 ಅಥವಾ 200 ಸಂಕಲ್ಪಗಳು ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ನೆಸಸರಿ ಇರಬಹುದು.
ಈ 200 ಸಂಕಲ್ಪಗಳಲ್ಲಿ ಆಗಲ್ಲ, ಒಂದು 500 ಸಂಕಲ್ಪ ಬೇಕನ್ನೋರೆ ನಮಗೆ, ಓಕೆ, ಒಂದು 500 ಥಾಟ್ಸ್ ಇಟ್ಕೊಳ್ಳಿ. ಆದರೆ ಎಷ್ಟು ಒಂದು ದಿನಕ್ಕೆ ಮಾಡ್ತೀವಿ ಗೊತ್ತಾ ನಾವು? ಮಿನಿಮಮ್ ಒಂದು ದಿನಕ್ಕೆ 60,000 to 65,000 ವಿಚಾರಗಳು ಪ್ರತಿಯೊಬ್ಬ ಮನುಷ್ಯ ಮಾಡ್ತಾನೆ. ಒಂದು ನಿಮಿಷಕ್ಕೆ 40 to 50 ವಿಚಾರಗಳು ಹೋಗುತ್ತದೆ ಆರೋಗ್ಯವಂತ ಮನುಷ್ಯನಿಗೆ. 25 to 30 ಅಂತ ಈಗ 10 ವರ್ಷದಿಂದ ರಿಸರ್ಚ್, ಈಗ ಹೊಸ ರಿಸರ್ಚ್ ಹೇಳ್ತಾ ಇದೆ 40 to 50 ಹೋಗ್ತಾ ಇದೆ ಅಂತ. ಅಂದರೆ ಮನುಷ್ಯ ಹೆಂಗೆ ತಮೋ ಪ್ರಧಾನಿ ಆಗ್ತಾ ಇದ್ದಾನೆ, ಹೆಂಗೆ ಚಂಚಲದಲ್ಲಿ ಬರ್ತಾ ಇದ್ದಾನೆ, ಹೆಂಗೆ ವಿಕಾರಗಳಲ್ಲಿ ಬರ್ತಾ ಇದ್ದಾನೆ, ಎಷ್ಟು ಭಯದಲ್ಲಿ ಬರ್ತಾ ಇದ್ದಾನೆ, ಎಷ್ಟು ಅನಾರೋಗ್ಯದಲ್ಲಿ ಬರ್ತಾ ಇದ್ದಾನೆ, ಅಷ್ಟು ಪ್ರೋಸೆಸ್ ಜಾಸ್ತಿ ಆಗುತ್ತೆ. ಆರೋಗ್ಯವಂತ ಮನುಷ್ಯ 60,000 to 65,000. ಅವನು ರೋಗಕ್ಕೆ ಬಂದಾಗ, ಗಾಬರಿ ಆದಾಗ, ಕೋಪಗೊಂಡಾಗ ಇನ್ನೂ ಜಾಸ್ತಿ ಆಗುತ್ತಂತೆ ಥಾಟ್ ಸ್ಪೀಡ್. ಅಂದರೆ 65,000 ಎಲ್ಲಿ, 500 ಇಲ್ಲಿ. ನಮಗೆ ಬೇಕಾಗಿರೋದೆಷ್ಟು? 500 ಸಂಕಲ್ಪಗಳು. ನಾವು ಖರ್ಚು ಮಾಡ್ತಾ ಇರೋದೆಷ್ಟು? 65,000. ಎಷ್ಟು ಪಟ್ಟು ಎನರ್ಜಿ ವೇಸ್ಟ್ ಆಗ್ತಾ ಇದೆ ನಮ್ದು. ಯಾಕೆ ಪೀಸ್ಫುಲ್ ಇಲ್ಲ? ಮತ್ತೆ ಸ್ಟ್ರೆಸ್ಸು ಏನದು ಇದೆ? ಬೇಡದೆ ಇರೋದೆಲ್ಲ ಕಸ ಯೋಚನೆ ಮಾಡಿ 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 ಸುಮ್ಮನೆ ಬೇಡದೇ ಇರೋದೆಲ್ಲ ನಿರ್ಧಾರ ಮಾಡಿ 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 ಆಲೋಚನೆ ಮಾಡಿ ಮಾಡಿ ಮಾಡಿ, ಅಯ್ಯೋ ನಾವು ಬಡವರು, ಅಯ್ಯೋ ನಮ್ದು ಸಾಲ ಇದೆ, ಅಯ್ಯೋ ನಮ್ಮ ಪರಿಸ್ಥಿತಿ ಇದೆ. ಎಲ್ಲಿ ಬಡವರು ನೀವು? 500 ಸಂಕಲ್ಪ ಬೇಕಾಗಿರೋ ಜಾಗದಲ್ಲಿ 65,000 ಧಾರಾಳವಾಗಿ ಬಳಸ್ತಾ ಇದ್ರಿ. ಯಾವುದರಲ್ಲಿ ಬಡವರು ನೀವು? ಇಲ್ಲಿ ಬಡತನ ಇರಬೇಕಾಗಿತ್ತು ನಿಮಗೆ, ನೋಡಿ ಖರ್ಚು ಮಾಡಬೇಕು ಅಂತ. ಇದ್ರ ಬಗ್ಗೆ ಕ್ಯಾರೆ ಇಲ್ಲ ನಮಗೆ. ದುಡ್ಡಾದ್ರೆ ಯೋಚನೆ ಮಾಡ್ತೀವಿ, 5 ರೂಪಾಯಿ ಕೊಡ್ಲಾ, 10 ರೂಪಾಯಿ ಕೊಡ್ಲಾ, 50 ರೂಪಾಯಿ ಕೊಡ್ಲಾ ಅಂತ ಯೋಚನೆ ಮಾಡ್ತೀವಿ. ತರಕಾರಿ 10 ರೂಪಾಯಿ ಹೇಳಿದ್ರೆ 8 ರೂಪಾಯಿ ಕೇಳ್ತೀವಿ ನಾವು. ದುಡ್ಡನ್ನು ಮಾತ್ರ ಯೋಚನೆ ಮಾಡಿ ಬಳಸೋದು ಗೊತ್ತಿದೆ, ಆಲೋಚನೆಗಳನ್ನು ಬಳಸೋದು ಗೊತ್ತಿಲ್ಲ ನಮಗೆ. ಇವತ್ತಿಂದ ತುಂಬ ಸ್ಟ್ರಿಕ್ಟ್ ಆಗಿ ನನ್ನನ್ನು ಸಹಿತವಾಗಿ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಇದರಲ್ಲಿ ನಾವು ಬಿ ಕೇರ್ಫುಲ್ ಆಗಿ. ಇದಕ್ಕೆ ಎಲ್ಲಿ ತನಕ ನೀವು ವರ್ಕ್ ಮಾಡೋದಿಲ್ವೋ ಅಲ್ಲಿ ತನಕ ನೀವು ಸಕ್ಸಸ್ಸೇ ಆಗಲ್ಲ ಲೈಫಲ್ಲಿ. ಯಾರು ಸಂಕಲ್ಪಗಳನ್ನು ಹತೋಟಿಗೆ ತರ್ತಾರೆ, ಸಂಕಲ್ಪಗಳನ್ನು ಕಡಿಮೆ ಬಳಸ್ತಾರೆ, ಅಷ್ಟು ಪವರ್ಫುಲ್. 65,000 ಸಂಕಲ್ಪಗಳಿಗೆ ಹೋಗುವ ಎನರ್ಜಿಯನ್ನ 600 ಸಂಕಲ್ಪಗಳಿಗೆ ಕೂಡಿಸಿದ್ರೆ ಎಷ್ಟು ಪವರ್ಫುಲ್ ಇರಬೇಡ? ಅದು ಬರೀ ಪಾಸಿಟಿವ್ ಆಗಿತ್ತು ಅಂದರೆ, ಸಕಾರಾತ್ಮಕ, ಶುಭವಾಗಿರುವ, ಮಂಗಳವಾಗಿರುವ ವಿಚಾರಗಳನ್ನೇ ಪ್ರೊಡ್ಯೂಸ್ ಮಾಡಿ ಈ ಜಗತ್ತಿಗೆ ನಾವು ಕೊಟ್ಟು ಬಿಟ್ಟರೆ, ಇದಕ್ಕಿಂತ ಮಹಾದಾನ ಯಾವುದಿದೆ? ಇದಕ್ಕಿಂತ ಸೇವೆ ಯಾವುದಿದೆ? ಇದಕ್ಕಿಂತ ಕಲ್ಯಾಣಕಾರಿ ಯಾರಿದ್ದಾರೆ? ಈ ಕೆಲಸವನ್ನ, ಈ ಕಾರ್ಯವನ್ನು ಮಾಡಿಸ್ಲಿಕ್ಕೆ ಪರಮಾತ್ಮ ಬಂದಿರೋದು. ಸತ್ಯಂ ಶಿವಂ ಸುಂದರಂ, ಶುಭಕಾರಿ, ಮಂಗಳಕಾರಿ, ಕಲ್ಯಾಣಕಾರಿ. ಸದಾ ಶುಭವನ್ನೇ, ಸದಾ ಮಂಗಳವನ್ನೇ, ಸದಾ ಕಲ್ಯಾಣವನ್ನೇ ಬಯಸ್ತಾರೆ. ಅಂದರೆ ಯಾವ ರೀತಿ ಅಂದರೆ ಈ ರೀತಿ. ಭಗವಂತ ಸಂಕಲ್ಪ ಮಾಡುವ ಅವಶ್ಯಕತೆ ಇಲ್ಲ. ಸದಾ ಸ್ಮೃತಿ ಸ್ವರೂಪ ಯಾವುದರಲ್ಲಿ? ಶುಭ, ಕಲ್ಯಾಣದಲ್ಲಿ, ಮಂಗಳದಲ್ಲಿ ಅವರು ಕೈ ಇರ್ತಾರೆ. ಆದರೆ ನಾವು ಒಂದು ಶುಭ ಇದ್ದರೆ 1000 ಶುಭ, ಒಂದು ಕಲ್ಯಾಣ ಇದ್ದರೆ 1000 ಕಲ್ಯಾಣ, ಒಂದು ಮಂಗಳ ಇದ್ದರೆ 1000 ಅಮಂಗಳ ಕಾರ್ಯಗಳನ್ನೇ, ತಾಟುಗಳನ್ನೇ, ವಿಚಾರಗಳನ್ನೇ ಮಾಡಿ 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 ಇವತ್ತು ನರಕ ಸದೃಶ ಜೀವನವನ್ನು ಮಾಡಿಕೊಂಡಿದ್ದೀವಿ. ಅದಕ್ಕೆ ಬಾಬರವರು ಇವತ್ತು ವರದಾನದಲ್ಲಿ ಹೇಳಿದ್ದಾರೆ, ಮಕ್ಕಳೇ, ಸಂಕಲ್ಪರೂಪಿ ಬೀಜಗಳನ್ನು ಕಲ್ಯಾಣದ ಶುಭ ಭಾವನೆಯಿಂದ ಸಂಪನ್ನವಾಗಿಟ್ಟುಕೊಳ್ಳುವಂತಹ ವಿಶ್ವ ಕಲ್ಯಾಣಕಾರಿ ಭವ. ಇನ್ನು ಮುಂದೆ ನಮ್ಮ ಒಂದೊಂದು, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಆತ್ಮರು ಅಂದರೆ ಈ ಸೃಷ್ಟಿಗೆ ಆದಿ ಆತ್ಮರು ನಾವು. ಬೀಜದಲ್ಲಿ, ಬೇರಿನಲ್ಲಿ ಕುಳಿತಿರುವ ಆತ್ಮರು. ಬೇರು ಎಷ್ಟು ಶಕ್ತಿಶಾಲಿನೋ ಅಷ್ಟು ವೃಕ್ಷ ಶಕ್ತಿಶಾಲಿ. ಎಷ್ಟು ನಾವು ಬ್ರಾಹ್ಮಣ ಆತ್ಮರ ಒಂದು ಸಂಕಲ್ಪಗಳು ಶಕ್ತಿಶಾಲಿನೋ, ಮುಂದೆ ಬರುವಂತಹ ಸತ್ಯಯುಗವು ಅಷ್ಟೇ ಶ್ರೇಷ್ಠ ಮತ್ತು ಶಕ್ತಿಶಾಲಿ ಆಗಲಿಕ್ಕೆ ನಾಂದಿ ಆಗತ್ತೆ. ಹಾಗಾಗಿ ಹೊರಗಡೆ ಧನವನ್ನು ಕೊಡೋದು, ನಾವು ಸೇವೆ ಭಾಳ ಮಾಡಿಬಿಟ್ಟಿವಿ ಅನ್ನೋರೇ. ಜಾಗ ಕೊಟ್ಟೇವಿ, ಬಾಬನ ಮನೆ ಕಟ್ಟೇವಿ, ಬಾಬನ ಪಾಂಪ್ಲೆಟ್ಸ್ ಹಂಚೀವಿ,
ಬಾಬನ ಮನೆಗೆ ಭೋಗ ಮಾಡಿಸ್ತೇವೆ, ಏನೆಲ್ಲ ಮಾಡ್ತೀವಿ ಅಣ್ಣವ್ರೆ. ಇದು 1%. 1% ಇದು ನಿಮಗೆ ಹೆಲ್ಪಿಗೆ ಆಗತ್ತೆ. ಆದರೆ ಇನ್ನೂ 1000% ಖಜಾನೆ ನಿಮ್ಮ ಹತ್ರ ಇದೆ. ಅದು ಯಾವುದು ಅಂದರೆ ಸಂಕಲ್ಪ. ಮಮ್ಮಾರವರು ಯಜ್ಞಕ್ಕೆ ಒಂದೇ ₹1 ಹಾಕಿಲ್ಲ ಅಂದರೂ ಕೂಡ ಇವತ್ತು ವಿಶ್ವದ ಮಹಾರಾಣಿ ಪಟ್ಟ ಪಡ್ಕೊಳ್ಳೋದಕ್ಕೆ ಕಾರಣ ಅಂದರೆ ಅವರ ಈ ಖಜಾನೆಗೆ ಯಾವತ್ತೂ ಕೊರತೆ ಆಗಿರಲಿಲ್ಲ. ಒಂದೊಂದು ಸಂಕಲ್ಪಗಳು ಅಷ್ಟು ಪವರ್ಫುಲ್ ಆಗಿ ಆಟಮ್ ಬಾಂಬ್ಗಳ ಥರ ಬಿಟ್ಟರು ಹೊರಗಡೆ. ಸುಖ, ಶಾಂತಿ, ಪ್ರೇಮ, ಶಕ್ತಿ ಸ್ವರೂಪವಾಗಿ ಒಂದೊಂದು ಸಂಕಲ್ಪಗಳನ್ನು ಕೂಡ ಅಷ್ಟು ಪವಿತ್ರವಾದಂತಹ, ಅಷ್ಟು ಚಾರಿತ್ರ್ಯವುಳ್ಳಂತಹ, ಅಷ್ಟು ಶಕ್ತಿಶಾಲಿಯಾದಂತಹ ಅಂಥ ಶುಭ ಭಾವನೆ ತುಂಬಿಕೊಂಡು ಪ್ರತಿಯೊಂದು ಆತ್ಮರ ಪ್ರತಿ, ಪ್ರಕೃತಿಯ ಪ್ರತಿ ಶುಭ ಭಾವನೆಯನ್ನು ಮಾಡಿ ಒಂದೊಂದು ಸಂಕಲ್ಪಗಳನ್ನು ನಾಟಿ ಮಾಡಿ ಇಡೀ ವೃಕ್ಷವಂಶವನ್ನೇ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ನಾವು ಕೂಡ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಎಷ್ಟು ಕಡಿಮೆನೋ ಅಷ್ಟು ಕಡಿಮೆ ಸಂಕಲ್ಪ, ಎಷ್ಟು ಮಾತು ಅವಶ್ಯಕೋ ಅಷ್ಟೇ ಆಡಬೇಕು. ಮಾತನ್ನು ಕಡಿಮೆ ಮಾಡೋದು ಹೊರತು ಸಂಕಲ್ಪದ ಮೇಲೆ ನಿಗಾ ಇರೋದಿಲ್ಲ. ಯಾರಿಗೆ ಸಂಕಲ್ಪದ ಮೇಲೆ ನಿಗಾ ಇರುತ್ತೋ ಅವರು ಜಾಸ್ತಿ ಮಾತಲ್ಲಿ ಹೋಗೋದಿಲ್ಲ. ಏನೋ ಜ್ಞಾನ ಹೇಳುವಾಗ ಮತ್ತು ಕೇಳುವಾಗ ವಾರ್ತಾಲಾಪ ಅಷ್ಟೇ ಬಿಟ್ಟರೆ ಉಳಿದ ಸಮಯವೆಲ್ಲವೂ ಕೂಡ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ, ಪ್ರೊಡಕ್ಷನ್ ನಡೀತಾ ಇರುತ್ತೆ ಅವ್ರದ್ದು. ಹಾಗಾಗಿ ಹೆಚ್ಚು ಮಾತಾಡಿದರೂ ಶಕ್ತಿ ವ್ಯರ್ಥ, ಥಾಟ್ಸ್ ಪೊಲ್ಯೂಷನ್ ಆಗುತ್ತೆ. ಜೋರಾಗಿ ಮಾತಾಡಿದ್ರೆ ಇನ್ನೂ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಮೃದುವಾಗಿರಲಿ, ಮೆದುವಾಗಿರಲಿ, ಸಾವಧಾನವಾಗಿರಲಿ ಮತ್ತು ಸಾರ್ಥಕವಾಗಿರಲಿ ಮತ್ತು ಸಾರವಾಗಿರಲಿ. ಎಷ್ಟು ಬೇಕೋ ಅಷ್ಟೇ ಮಾತುಗಳಲ್ಲಿ ಬರೋಣ. ತುಂಬ ಕಡಿಮೆ ಮಾತು ಬಳಸೋಣ. ಮಾತಿನಲ್ಲಿ ಜಿಪುಣತನ ಮಾಡಿ. ಅಯ್ಯೋ ಇವರೇನು ಜ್ಞಾನಿಗಳಂತಾರೆ ಮಾತಾಡ್ತಾ ಇಲ್ಲ, ಪರವಾಗಿಲ್ಲ. ಅವಶ್ಯಕತೆ ಇದ್ದರೆ, ಅದರ ಅನಿವಾರ್ಯತೆ ಇದ್ದರೆ ಒಂದೆರಡು ಮಾತಾಡಿ. ನೋಡಿ ಗುಲ್ಜಾರ್ ದಾದಿಯವರನ್ನು, ನೋಡಿ ಜಾನಕಿ ದಾದೀಜಿಯವರನ್ನು, ನೋಡಿ ಆದಿರತ್ನರನ್ನು, ನೋಡಿ ಮಮ್ಮಾರವರನ್ನು, ಹೇಗಿರ್ತಾ ಇದ್ರು. ಲಾಸ್ಟಲ್ಲಂತೂ ಬ್ರಹ್ಮ ಬಾಬಾ ಏನೇ ಹೇಳಕ್ಕೆ ಹೋದ್ರು ಯಜ್ಞದ ವಿಚಾರಗಳು, ಹಾ ಬಚ್ಚೆ ಬಾಬಾ ಸಮಜ್ ಗೈ, ಇಲ್ಲಿ ಕೆಟ್ಟೋಗುತ್ತೆ. ಜಾಸ್ತಿ ಗದ್ದಲ ಇಲ್ಲಿ ಮಾಡ್ಕೊಳ್ಬಾರ್ದು, ಜಾಸ್ತಿ ಮಾತಲ್ಲಿ ಬರಬಾರ್ದು, ಜಾಸ್ತಿ ವ್ಯವಹಾರದಲ್ಲಿ ಬರಬಾರ್ದು. ಬಲೆ ನಾವು ನಿಮಿತ್ತರಾಗಿದ್ದೀವಿ, ಬಲೆ ನಾವು ಬಾಬರವ್ರ ಮಕ್ಕಳಾಗಿದ್ದೀವಿ, ನಮಗೂ ಸಂಸಾರ ಇದೆ, ನಮಗೂ ಮಕ್ಕಳಿದೆ, ಪತಿ ಇದ್ದಾನೆ, ಎಲ್ಲ ನೋಡ್ಕೊಳ್ಬೇಕು, ವ್ಯವಹಾರ ಇದೆ ಮಾಡಿ. ನಮ್ಮದು ಮಾತಾಡೋದೇ ವ್ಯವಹಾರ ಅಲ್ಲ ಅಣ್ಣವ್ರೆ ಅಂದರೆ ಯೋಗಯುಕ್ತವಾಗಿ ಮಾತುಗಳು. ಅಲ್ಲಿ ನಿಮಗೆ ಅನಿವಾರ್ಯ, ನೀವು ಮಾತಾಡಲೇಬೇಕು ಹೆಚ್ಚಿಗೆ. ನಿಜವಾಗಿ ಯಾರ ಕಾಯಕಗಳು ಮಾತು ಕಡಿಮೆ ಆಡೋದಿರುತ್ತೋ ಅವರು ಪುಣ್ಯವಂತರು ಈ ಸಮಯದಲ್ಲಿ ಅಂತ ನಾನು ಅಂದ್ಕೊಳ್ತೀನಿ. ಮಾತಾಡ್ತಾ ಇದ್ದಾಗ ಗಮನ ಕೊಡೋಕ್ಕೆ ಬಹಳ ಕಡಿಮೆ ಆಗತ್ತೆ. ಆದರೆ ನೀವು ಯುಕ್ತಿ ಮಾಡಬೇಕು. ಮಾತನ್ನು ಕೂಡ ಆತ್ಮೀಯ ದೃಷ್ಟಿಯಲ್ಲಿ ಎದುರಲ್ಲಿರುವ ಆತ್ಮದ ಜೊತೆಗೆ ಆತ್ಮೀಯ ವಾರ್ತಾಲಾಪ ಮಾಡ್ತಾ ಇದ್ದೀನಿ ಅನ್ನುವಂಥ ಯುಕ್ತಿಯನ್ನು ಮಾಡಿಕೊಂಡ್ರೆ ಶುಭ ಭಾವನೆ ಆವಾಗಲೂ ಮಾಡಬಹುದು. ಎಲ್ಲದಕ್ಕೂ ಅವಕಾಶ ಇದೆ, ನೋಡ್ಕೊಳ್ಳಿ. ನಿಮ್ಮ ವ್ಯಾಪ್ತಿ, ನಿಮ್ಮ ಶಕ್ತಿ ಅನುಸಾರ ಚಾರಿತ್ರ್ಯವಂತರಾಗೋದು ನಿಮ್ಮ ಕೈಯಲ್ಲೇ ಇದೆ. ಮಾತುಗಳನ್ನು ಮಿತವಾಗಿ ಬಳಸಿಕೊಂಡು ಶಕ್ತಿಶಾಲಿಗಳಾಗುವುದು ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಅಗರ್ಭ ಶ್ರೀಮಂತರು ನೀವು ಸಂಕಲ್ಪದ ವಿಚಾರದಲ್ಲಿ ಆ ಸಂಕಲ್ಪಗಳನ್ನು ಎಷ್ಟು ಸಾಧ್ಯ ಆಗುತ್ತಷ್ಟು ಹಿಡಿತದಲ್ಲಿ ಇಟ್ಟುಕೊಂಡು ಸಾರ ರೂಪದಲ್ಲಿ ತಂದು ಶಕ್ತಿಶಾಲಿಯಾಗಿರುವ ಶುಭ ಭಾವನೆಯಿಂದ ಕೂಡಿರುವ ಅತಿ ಕಡಿಮೆ ಸಂಕಲ್ಪಗಳಾದರೂ ಕೂಡ ಅತಿ ಪವರ್ಫುಲ್ ಆಗಿರುವಂಥ ಶ್ರೇಷ್ಠ ಶುಭ ಭಾವನಾ ಸಂಕಲ್ಪಗಳನ್ನು ಮಾಡಿ ಪ್ರತಿಯೊಬ್ಬರಿಗೂ ಆತ್ಮರಿಗೂ ಶುಭವನ್ನೇ ಕೋರೋಣ, ಪ್ರಕೃತಿಗೂ ಶುಭವನ್ನು ಕೋರೋಣ, ಆ ಪರಮಾತ್ಮನ ಕೃಪೆಯನ್ನು ಪಡೆಯೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ ಓಂ ಶಾಂತಿ.